ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷದಲ್ಲಿ 3 ಕಾಡಾನೆಗಳು ವಿದ್ಯುತ್ ಸಂಪರ್ಕದಿಂದ ಸಾವಿಗೀಡಾಗಿವೆ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ತಪ್ಪಿಸಲು ಆನೆ ಹಿಮ್ಮೆಟ್ಟಿಸುವ ಶಿಬಿರ ಮತ್ತು ಜನವಸತಿ ಪ್ರದೇಶದಲ್ಲಿ ಬೇಲಿ ನಿರ್ಮಿಸಲು ಮುಂದಾಗಿದೆ. ಚಿಕ್ಕಮಗಳೂರು ಭದ್ರಾ ಅರಣ್ಯದಿಂದ ಶಿವಮೊಗ್ಗದ ಶೆಟ್ಟಿಹಳ್ಳಿ ಅಭಯಾರಣ್ಯದ ವರೆಗೆ ಸಾಗುವ ಆನೆಗಳು ಓಡಾಟ ನಡೆಸ್ತಾ ಇದ್ದು, ಅವುಗಳ ದಾರಿ ಕಂಡುಹಿಡಿಯಲಾಗಿದೆ ಅಂತ ಅರಣ್ಯ ಇಲಾಖೆ ತಿಳಿಸಿದೆ. ಆನೆಗಳ ಓಡಾಟ ಜಾಗದಲ್ಲಿ ಈಗಾಗಲೇ 25 ಕಿಲೋಮೀಟರ್ ಕಂದಕ ತೋಡಿದ್ದೇವೆ. ಜನನಿಬಿಡ ಪ್ರದೇಶದಲ್ಲಿ ಆನೆಗಳನ್ನು ಹಿಮ್ಮೆಟ್ಟಿಸಲು ಶಿಬಿರಗಳನ್ನು ಮಾಡಲಾಗಿದೆ. ಬೇಲಿ ನಿರ್ಮಾಣಕ್ಕೂ ಮುಂದಾಗಿದ್ದೇವೆ ಅಂತ ಶಿವಮೊಗ್ಗ ವಿಭಾಗದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ KT ಹನುಮಂತಪ್ಪ ತಿಳಿಸಿದ್ದಾರೆ. ವಿದ್ಯುತ್ ಸ್ಪರ್ಶದಿಂದ ಆನೆಗಳು ಸಾವಿಗೀಡಾದರೆ ಅದಕ್ಕೆ ಸಂಬಂಧಿಸಿದಂತೆ ಭೂಮಿಯ ಮಾಲೀಕ ನೇರ ಹೊಣೆಯಾಗ್ತಾನೆ. ಇದರ ಬಗ್ಗೆ ಹಳ್ಳಿ ಭಾಗದ ಜನರಿಗೆ ಅರಿವಿಲ್ಲ. ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕೆಲಸ ನಡೀತಾ ಇದೆ ಅಂತ ಹೇಳಿದ್ದಾರೆ. ಶೆಟ್ಟಿಹಳ್ಳಿ ಅರಣ್ಯದ ಅಂಚಿನಲ್ಲಿ ಇರತಕ್ಕಂಥ ಗ್ರಾಮಗಳಲ್ಲಿ ಆನೆಗಳು ಕಾಣಿಸ್ತಾ ಇದ್ದಾವೆ. ಆನೆಗಳ ಓಡಾಟ ಕಾಣಿಸ್ತಾ ಇದೆ. ಭದ್ರಾ ಅಭಯಾರಣ್ಯದಲ್ಲೂ ಸಹ ಅದು ಮುತ್ತಿನಕೊಪ್ಪದ ಪಕ್ಕದ ಹಳ್ಳಿ ಆಗಿರ್ಬೋದು, ಈ ಕಡೆ ಶೆಟ್ಟಿಹಳ್ಳಿ ಆಗಿರ್ಬೋದು, ಪುರದಾಡ ಆಗಿರ್ಬೋದು, ಇಲ್ಲಿ ಆನೆಗಳು ಊರಿಗೆ ಬರ್ತಾ ಇದ್ದಾವೆ ಮತ್ತು ಬೆಳೆಗಳನ್ನು ನಾಶ ಮಾಡ್ತಾ ಇದ್ದಾವೆ. ಮತ್ತು ಜೊತೆಗೆ 3 ಕಾಡಾನೆಗಳು ವಿದ್ಯುತ್ ಸ್ಪರ್ಶದಿಂದ ಸಾವಿಗೀಡಾಗಿದೆ. ಇದಕ್ಕೆ ಏನು ಜಮೀನಿಗೆ ಪ್ರಾಣಿಗಳು ಬರಬಾರ್ದು ಅಂಥೇಳಿ ವಿದ್ಯುತ್ ತಂತಿ ಬೇಲಿಯನ್ನು ಹಾಕಿರ್ತಾರೆ. ಆ ವಿದ್ಯುತ್ ತಂತಿ ಬೇಲಿಯ ಸ್ಪರ್ಶದಿಂದ ಆನೆಗಳ ಸಾವಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಾ ಇದೆ ಅರಣ್ಯ ಇಲಾಖೆ ಅಂದರೆ, ಆನೆ ಹಿಮ್ಮೆಟ್ಟಿಸುವ ಶಿಬಿರಗಳನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡ್ತಾ ಇದೆ. ಅಂದರೆ ಆನೆಗಳು ಬಂದರೆ ಅವುಗಳನ್ನು ವಾಪಸ್ ಕಳಿಸ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಕ್ರಮ ಏನಿದೆ. ಪಟಾಕಿ ಸಿಡಿಸೋದು ಮತ್ತೊಂದು ರೀತಿಯಲ್ಲಿ ಅಥವಾ ಸಾಕಾನೆಗಳ ಜೊತೆ ಸೇರಿ ಆ ಆನೆಗಳನ್ನು ಮತ್ತೆ ಕಾಡಿಗೆ ಹಿಮ್ಮೆಟ್ಟಿಸುವಂಥ ಕಾರ್ಯಾಚರಣೆನ ಈ ಆನೆ ಹಿಮ್ಮೆಟ್ಟಿಸುವ ಶಿಬಿರದಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡ್ತಾರೆ. ಮತ್ತು ಇನ್ನೊಂದು, ಕಂದಕಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸರಿಸುಮಾರು 25 ಕಿಲೋಮೀಟರ್ ಕಂದಕ ನಿರ್ಮಾಣ ಆಗಿದೆ ಅಂತೇಳಿ ಅರಣ್ಯ ಇಲಾಖೆ ಹೇಳಿದೆ. ಈ ಕಂದಕ, ಆ ಕಂದಕವನ್ನು ಇಳಿದು ಮತ್ತೆ ಆನೆಗಳು ಮೇಲೆ ಹತ್ತಿ ಬರುವಂಥದ್ದು ಇದೆಯಲ್ಲ, ಅದು ಸಾಧ್ಯ ಆಗಬಾರ್ದು. ಮತ್ತು ಜನವಸತಿ ಪ್ರದೇಶಕ್ಕೆ ಆನೆಗಳು ಬರಬಾರ್ದು ಅಂತ. ತುಂಬ ಆಳದ ಕಂದಕ ನಿರ್ಮಾಣ ಆದರೆ ಆನೆಗಳು ಇಳಿದು ಹತ್ತೋದು ಆನೆಗಳಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅವು ಬರಲಿಕ್ಕಿಲ್ಲ ಅಂತ ಒಂದು ಅಂದಾಜು. ಹಾಗಾಗಿ 25 ಕಿಲೋಮೀಟರ್ ಕಂದಕವನ್ನು ಮಾಡಿದ್ದಾರೆ. ಅದು ಭದ್ರಾ ಅಭಯಾರಣ್ಯದಿಂದ ಮತ್ತು ಶೆಟ್ಟಿಹಳ್ಳಿ ಅಭಯಾರಣ್ಯದವರೆಗೆ. ಈ ಕೆಲವು ಆನೆಗಳು ಭದ್ರಾ ಅಭಯಾರಣ್ಯದಿಂದ ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಓಡಾಟವನ್ನು ಮಾಡ್ತವೆ. ಅಂದರೆ ಕಾರಿಡಾರನ್ನು ಸ್ವಂತವಾಗಿ ನಿರ್ಮಾಣ ಮಾಡ್ಕೊಂಡ್ಬಿಡ್ತವೆ ಆನೆಗಳು. ಒಂದು ಸಾರಿ ಅಲ್ಲಿ ಆನೆ ಓಡಾಡ್ತು ಅಂದರೆ ಆ ಮಾರ್ಗ ಆನೆಗೆ ನೆನಪಿರುತ್ತೆ. ಪದೇ ಪದೇ ಅದೇ ಸಮಯಕ್ಕೆ ಅದೇ ಜಾಗಕ್ಕೆ ಬಂದೇ ಬರುತ್ತೆ ಆನೆಗಳು. ಈಗ ಹೊಸ ಕಾರಿಡಾರ್ಗಳು ಸಹ ನಿರ್ಮಾಣ ಆಗಿದೆ. ಯಾಕಂದರೆ ಆನೆಗಳ ಕಾರಿಡಾರ್ ಇದ್ದಂಥ ಜಾಗದಲ್ಲಿ ಈಗ ಡ್ಯಾಮ್ಗಳು, ಊರುಗಳು ಆಗಿದ್ದಾವೆ. ಹಾಗಾಗಿ ಆನೆ ಮೊದಲು ಇದ್ದಂತೆ ಸರಾಗವಾಗಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಊರಿಗೆ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಕಂದಕ ನಿರ್ಮಾಣ ಮಾಡ್ತಾ ಇದ್ದೇವೆ, ಆನೆ ಹಿಮ್ಮೆಟ್ಟಿಸುವ ಶಿಬಿರವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಶಿವಮೊಗ್ಗ ವಿಭಾಗದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ KT ಹನುಮಂತಪ್ಪ ಅವರು ಹೇಳಿದ್ದಾರೆ.